ಮೋಹನ ಪ್ರಯೋಗ. ಜಗನ್ಮೋಹನ ಮಂತ್ರ. ಓಂ ಉಡಾಮರೇಶ್ವರ ಸರ್ವಜಗನ್ಮೋಹನಾಯ ಅಂ ಆಂ ಈಂ ಈಂ ಉಂ ಊಂ ರೂಂ ರುಂ ತಟ್ಟೆ ಸ್ವಾಹ. ಈ ಮಂತ್ರದ 1,00,000 ಜಪ ಮಾಡಿ ಸಿದ್ಧಿ ಮಾಡಿಕೊಳ್ಳಬೇಕು. ಪ್ರಯೋಗ ಮಾಡಬೇಕಾದಾಗ ವೀಳ್ಯದೆಲೆಯ ಬಳ್ಳಿಯ ಬೇರನ್ನು ನೀರಿನಲ್ಲಿ ಎರೆದು ಗಂಧ ತಯಾರಿಸಿ ಈ ಮಂತ್ರದಿಂದ 7 ಬಾರಿ ಅಭಿಮಂತ್ರಿಸಿ ಹಣೆಯಲ್ಲಿ ತಿಲಕ ಧರಿಸಿದರೆ ಎಲ್ಲರೂ ಮೋಹಿತರಾಗುವರು. ಸರ್ವಜನ ಸಂಮೋಹನ ಮಂತ್ರ. ಓಂ ನಮೋ ಭಗವತೆ ಕಾಮದೇವಾಯ ಯಸ್ಯ ಯಸ್ಯ ದೃಶ್ಯೋ ಭವಾನಿ ಯಸ್ಸಚ್ಚ ಮಮ ಮುಖಂ ಪಶ್ಯಂತಿ ತಂ ತಂ ಮೋಹಯತೋ ಸ್ವಹ. ಈ ಮಂತ್ರವನ್ನು 1,000 ಬಾರಿ ಜಪಿ ಸಿದ್ಧಿ ಮಾಡಿಕೊಳ್ಳಬೇಕು. ಪ್ರಯೋಗ ಮಾಡುವಾಗ 7 ಬಾರಿ ಜಪ ಮಾಡಬೇಕು. ಗೋರಂಜನ, ಅಶ್ವಗಂಧ, ಹರಿತಾಳ 3 ಸಮಭಾಗ ತೆಗೆದುಕೊಂಡು ಬಾಳೆ ರಸದಲ್ಲಿ ಅರೆದು 7 ಬಾರಿ ಮಂತ್ರದಿಂದ ಅಭಿಮಂತ್ರಿಸಿ ತಿಲಕ ಧರಿಸುವುದರಿಂದ ಸಕಲ ಜೀವಿಗಳು ಮೋಹಿತರಾಗುವರು. ಬಿಳಿ ಎಕ್ಕದ ಬೇರನ್ನು ಶ್ವೇತಚಂದನದ ಜೊತೆಗೆ ಅರೆದು 7 ಬಾರಿ ಅಭಿಮಂತ್ರಿಸಿ ಹಣೆ ಮೇಲೆ ತಿಲಕ ಇಡುವುದರಿಂದ ಅಮೋಘ ಸಂಮೋಹನವಾಗುವುದು. ದಾಳಿಂಬೆದ ಪಂಚಾಂಗ, ಹೂ, ಹಣ್ಣು, ಬೇರು, ಎಲೆ, ತೊಗಟೆಗಳನ್ನು ಶ್ವೇತ ದುಂದುಚಿಯೊಂದಿಗೆ ಅರೆದು 21 ಬಾರಿ ಮಂತ್ರ ಜಪ ಮಾಡಿ ತಿಲಕ ಧರಿಸುವುದರಿಂದ ಸಕಲ ಜೀವಿಗಳು ಮೋಹಿತರಾಗುವರು. ಕರ್ಪೂರ, ಮಲಶೀಲೆಗಳನ್ನು ಬಾಳೆ ರಸದಲ್ಲಿ ಅರೆದು ಅಭಿಮಂತ್ರಿಸಿ ತಿಲಕ ಧರಿಸುವುದರಿಂದ ಜನರು ಭಯಭೀತರಾಗುತ್ತಾರೆ. ಗೋರಂಜನ, ಕಸ್ತೂರಿ ಮತ್ತು ಸಿಂಧೂರಗಳನ್ನು ನೆಲ್ಲಿಕಾಯಿ ರಸದಲ್ಲಿ ಅರೆದು ಮಂತ್ರದಿಂದ ಅಭಿಮಂತ್ರಿಸಿ ತಿಲಕ ಧರಿಸುವುದರಿಂದ ಸಕಲ ಲೋಕಮೋಹಿತಗೊಳ್ಳುತ್ತದೆ. ಶಂಖಪುಷ್ಟಿ, ಶಿರಷ, ವೃಕ್ಷದ ತೊಗಟೆ, ಸಾಸಿವೆ 3 ಬಿಳಿ ಬಣ್ಣದ ಹಸುವಿನ ಹಾಲಿನಲ್ಲಿ ಅರೆದು ಅಭಿಮಂತ್ರಿಸಿ ಶರೀರಕ್ಕೆ ಲೇಪನ ಮಾಡಿಕೊಂಡು ಬಿಸಿ ನೀರಿನಿಂದ ಸ್ನಾನ ಮಾಡಿ ಕೇಶರದ ತಿಲಕ ಇಟ್ಟುಕೊಂಡರೆ ಹೋದ ಕಡೆಗಳೆಲ್ಲ ಜನರು ಮೋಹಿತರಾಗುತ್ತಾರೆ. ತುಳಸಿ ಬೀಜಗಳನ್ನು ಸಹ ಬೇವಿಯ ರಸದಲ್ಲಿ ಅರೆದು ಅಭಿಮಂತ್ರಿಸಿ ತಿಲಕ ಧರಿಸುವುದರಿಂದ ಸಮಸ್ತ ಲೋಕವು ಮೋಹಿತಗೊಳ್ಳುತ್ತದೆ. ಮೋಹನ ಮಂತ್ರ. ಓಂ ನಮೋ ಭಗವತೆ ರುದ್ರಾಯ ಸರ್ವಜಗನ್ಮೋಹನಂ ಕುರು ಕುರು ಸ್ವಾಹ. ಈ ಮಂತ್ರವನ್ನು 10,000 ಬಾರಿ ಜಪ ಮಾಡುವುದರಿಂದ ಸಿದ್ಧಿ ಮಾಡಿಕೊಳ್ಳಬೇಕು. ಗೋರಂಜನ, ಸಿಂಧೂರ ಮತ್ತು ಕೇಶರಗಳನ್ನು ನೆಲ್ಲಿಕಾಯಿಯ ರಸದಲ್ಲಿ ಅರೆದು ಈ ಮಂತ್ರದಿಂದ ಅಭಿಮಂತ್ರಿಸಿ ತಿಲಕ ಧರಿಸುವುದರಿಂದ ಸಕಲ ಜನರು ಮೋಹಿತರಾಗುವರು. ಕಹಿ ಹೀರೆಕಾಯಿ ಬೀಜಗಳಿಂದ ಎಣ್ಣೆ ತೆಗೆದು ಅದರಲ್ಲಿ ಬಟ್ಟೆಯ ಬತ್ತಿ ತಯಾರಿಸಿ ಕಾಡಿಗೆ ತೆಗೆಯುವುದು. ಈ ಮಂತ್ರದಿಂದ ಅಭಿಮಂತ್ರಿಸಿ ಕಣ್ಣುಗಳಿಗೆ ಹಚ್ಚಿಕೊಂಡರೆ ಸಕಲ ಪ್ರಾಣಿಗಳು ಮೋಹಿತರಾಗುವುದು. ಮೋಹನ ಮಂತ್ರ. ಓಂ ನಮೋ ಅನುರಟನಿ ಅಶ್ವಸ್ತನಿ ಮಹಾರಾಜ ಕ್ಷಣಿ ಪಟೆ ಸ್ವಾಹ. ಗೂಬೆಯ ಪೊಕ್ಕದಿಂದ ಲೇಖನ ಮಾಡಿ ಮೇಕೆ ರಕ್ತದಲ್ಲಿ ಕಾಗದದ ಮೇಲೆ 108 ಬಾರಿ ಈ ಮಂತ್ರವನ್ನು ಬರೆದು ಕಾಗದವನ್ನು ರುಮಾಲು ಅಥವಾ ತಲೆಯಲ್ಲಿ ಇಟ್ಟುಕೊಂಡು ಎಲ್ಲಿ ಹೋದರೂ ಅಲ್ಲಿಯ ಜನರು ಮೋಹಿತರಾಗುವುದು. ಮೋಹನ ಮಂತ್ರ. ಓಂ ಶ್ರೀಂ ಧೂಂ ಧೂಂ ಸರ್ವ ಮೋಹಯತೋ ಟ 1,000 ಜಪ ಮಾಡಿ ಈ ಮಂತ್ರ ಸಿದ್ಧ ಮಾಡಿಕೊಳ್ಳಬೇಕು. ನಂತರ ಪ್ರಯೋಗ ಮಾಡಬೇಕಾದ ಗಿಡುಗ ಪಕ್ಷಿಯ ಪುಕ್ಕವನ್ನು ಕಸ್ತೂರಿಯಲ್ಲಿ ಅರೆದು 108 ಬಾರಿ ಅಭಿಮಂತ್ರಿಸಿ ಹಣೆಯ ಮೇಲೆ ತಿಲಕವಿರಿಸಿಕೊಂಡರೆ ಸಮಸ್ತ ಜನರು ಮೋಹಿತರಾಗುತ್ತಾರೆ. ಮೋಹನ ಮೋಹಿನಿ ಮಂತ್ರ. ಓಂ ನಮಃ ಪದ್ಮಿನಿ ಅಂಜನಾ ಮೇರಾ ನಾಮ್ ಇಸ್ ನಗರಿ ಮೇ ಜಾಯ ಮೋಹೋ ಸರ್ವಗ್ರಾಮ ಮೋಹೋ ರಾಜ कराम तारा मोहो इस नगरी के 36 पवनिया मोहो जोको ई मारो मार करंत आवे उसे नरसिंह बीरभाम पद अंगुड़ा तर धरे चौर गेरा लाए मेरी ಭಕ್ತಿ ಗುರು ಕುಶಕ್ತಿ ಪುರೋಮಂತ್ರ ಈಶ್ವರ ವಾಚ. ಈ ಮಂತ್ರವು ಶನಿವಾರ ಅಥವಾ ರವಿವಾರ ರಾತ್ರಿ ವೇಳೆ ನರಸಿಂಹದೇವರಿಂದ ವಿಧಿಯುತವಾಗಿ ಪೂಜೆ ಮಾಡಿ ಗುಗ್ಗಲ ಉರಿಸಿ ಅಡಿಕೆ, ತುಪ್ಪ, ಸಕ್ಕರೆ, ತಾಂಬೂಲ ಇತ್ಯಾದಿ ಅರ್ಪಣೆ ಮಾಡಿ 108 ಬಾರಿ ಮಂತ್ರ ಜಪಿಸಿ ಹವನ ಮಾಡಿಸಿ ಸಿದ್ಧಿ ಮಾಡಿಕೊಳ್ಳಬೇಕು. ಮಂತ್ರ ಪ್ರಯೋಗ ಮಾಡಬೇಕಾದಾಗ ಶ್ರೀಗಂಧವನ್ನು ಹತ್ತಿಯ ಬತ್ತಿಯಲ್ಲಿ ಶಾಜೀರಿಗೆ ಎಣ್ಣೆಯಲ್ಲಿ ಉರಿಸಿ ಕಾಡಿಗೆಯನ್ನು ಸಂಗ್ರಹಿಸಬೇಕು. ಈ ಕಾಡಿಗೆಯನ್ನು 7 ಬಾರಿ ಅಭಿಮಂತ್ರಿಸಿ ಕಣ್ಣೊಳಗೆ ಹಚ್ಚಿಕೊಂಡರೆ ಎಲ್ಲ ನಗರವಾಸಿಗಳು ಮೋಹಿತರಾಗುತ್ತಾರೆ. ಗ್ರಾಮ ಮೋಹನ ಮಂತ್ರ. ಓಂ ಯುತಿ ಹನುಮಾನ್ ಯಹ ಜಾಯ ಮೇರೆ ಪಟ್ ಪೀಡಕರ ಕೌನ ಹೈ ಜಾರಾ ಛತ್ತಿ ಮಯ ಬನ್ ಪೇಜ್ಞೋ ಜಹಿ ದಶೋ ಮೋಹೋ ಜಹಿ ದಶ್ ಮೋಹೋ ಗುರು ಕಿ ಶಕ್ತಿ ಮೇರಿ ಭಕ್ತಿ ಪುರೋ ಮಂತ್ರ ಈಶ್ವರ ವಾಚ. ಮಂತ್ರ ಜಪವನ್ನು ರವಿವಾರ ಪ್ರಾರಂಭಿಸಿ ಶನಿವಾರದವರೆಗೆ ನಿತ್ಯ 144 ಬಾರಿ ಹನುಮಂತನ ಪ್ರತಿಮೆಯ ಎದುರಿಗೆ ಜಪ ಮಾಡಿ ಸಿದ್ಧಿ ಮಾಡಿಕೊಳ್ಳಬೇಕು. ನಂತರ ಪ್ರಯೋಗ ಮಾಡುವಾಗ 4 ರಸ್ತೆಗಳು ಕೂಡುವ ಜಾಗದಲ್ಲಿ 7 ಹರಳುಗಳನ್ನು ತಂದು 144 ಬಾರಿ ಮಂತ್ರ ಜಪ ಮಾಡಿ ಯಾವ ಬಾವಿಯಲ್ಲಿ ಹಾಕುವರೋ ಆ ಬಾವಿ ನೀರು ಕುಡಿದವರೆಲ್ಲರೂ ಮೋಹಿತರಾಗುತ್ತಾರೆ. ಧನ್ಯವಾದಗಳು.